ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಮತಬೇಟೆಯಾಡ್ತಾ ಇದೆ. ಕಾರವಾರದ ಶಿರವಾಡದಲ್ಲಿ ಅಂಜಲಿ ನಿಂಬಾಳ್ಕರ್ ಮತಯಾಚನೆಗಿಳಿದಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸಚಿವ ಕೆಜೆ ಜಾರ್ಜ್, ಶಾಸಕ ಆರ್.ವಿ. ದೇಶಪಾಂಡೆ ಸೇರಿದಂತೆ ಅನೇಕ ಮುಖಂಡರು ಕೂಡ ಸಾಥ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರ ಪರವಾಗಿ ಮತಯಾಚನೆ ಮಾಡೋದಕ್ಕೆ ಅಂತ ಸಚಿವ ಕೆಜೆ ಜಾರ್ಜ್, ಶಾಸಕ ಆರ್.ವಿ. ದೇಶಪಾಂಡೆ ಕೂಡ ಸಾಥ್ ಕೊಟ್ಟಿದ್ದಾರೆ. ಕೇಂದ್ರ ಮಾಜಿ ಸಚಿವೆ ಮಾರ್ಗರೇಟ್ ಆಳ್ವಾ ಸೇರಿದಂತೆ ಕೈ ಮುಖಂಡರು ಅಂಜಲಿ ನಿಂಬಾಳ್ಕರ್ಗೆ ಸಾಥ್ ನೀಡಿದ್ದಾರೆ. ಈ ಮೂಲಕ ಅಂಜಲಿ ನಿಂಬಾಳ್ಕರ್ ಕ್ಷೇತ್ರದಾದ್ಯಂತ ಮಿಂಚಿನ ಸಂಚಾರವನ್ನ ನಡೆಸಿ ಮತಯಾಚನೆ ಮಾಡ್ತಿದ್ದಾರೆ. ನಮ್ಮ ಆರ್.ವಿ. ದೇಶಪಾಂಡೆ ಸರ್, ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ಮುಖಂಡರು, ಮಾಜಿ ಕಾಂಗ್ರೆಸ್ ಸರ್ಕಾರ ಎಲ್ಲರಿಗೆ 5 ಗ್ಯಾರಂಟೀಸ್ ಕೊಟ್ಟು ಮತ್ತೆ ಒಮ್ಮೆ ಸತಿ 5 ಗ್ಯಾರಂಟೀಸ್ ಕೊಡ್ತೀವಿ. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ, ಇಂಡಿಯಾ ಅಲಯನ್ಸ್ ಸರ್ಕಾರ ಸ್ಥಾಪಿತ ಆಗಿದ ಮೇಲೆ ಅಂತ ವಿಶ್ವಾಸದಿಂದ ನಿಮ್ಗೆ ಮತಯಾಚನೆ ಮಾಡ್ಲಿಕ್ಕೆ ನಾನು ಮತ್ತೆ ನಮ್ಮ ಎಲ್ಲ ಹಿರಿಯ ನಾಯಕರು ಕಾಂಗ್ರೆಸ್ ಪಕ್ಷದ ಬಂದಿದ್ದಾರೆ. ನಿಮ್ಗೆ ಗೊತ್ತು, 14 ಇಲೆಕ್ಷನ್ ಇದೆ. ಈ ಲೋಕಸಭಾ ಇಲೆಕ್ಷನ್ ಸಂದರ್ಭದಲ್ಲಿ 15 ಲಕ್ಷ ತರ್ತೀವಿ. 2 ಕೋಟಿ ಉದ್ಯೋಗ ಯಾರಿಗೆ ಕೊಡ್ತೀವಿ? ನಿಮ್ಮ ಮಗಗೆ ಕೊಡ್ತೀವಿ, ನಿಮ್ಮ ಮಗಳಿಗೆ ಕೊಡ್ತೀವಿ ಅಂತ ಹೇಳಿ ಕಪ್ಪು ಹಣ ಹೊರಗಡೆಯಿಂದ ತಗೊಂಡು ನಿಮ್ಮ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿ 10 ವರ್ಷ ಆಗಿದೆ. ಇನ್ನು 15 ಪೈಸಾ ಕೂಡ ಯಾರ ಅಕೌಂಟ್ಗೆ ಬಂದಿಲ್ಲ. ಬಂದಿದೆ? 5 ನಿಮಿಷ ಬಂದಿದೆ. ನನ್ಗೆ ಈ ಹೆಣ್ಮಕ್ಳು ಕಡೆಯಿಂದ ಬೇಕು. ಬಂದಿದೆ ತಾಯಿ? ಮತ್ತೆ ಕಾಂಗ್ರೆಸ್ ಸರ್ಕಾರ ಕಳೆದು 10 ತಿಂಗಳದ್ದು, ಬಿಜೆಪಿ ಕೇಂದ್ರ ಸರ್ಕಾರ 10 ವರ್ಷದ ಕೆಲಸ. 10 ತಿಂಗಳಲ್ಲಿ ಕಳೆದು ಸುಮಾರು 8 ತಿಂಗಳಿಂದ ನಿಮ್ ಎಲ್ಲರಿಗೆ ಅಕೌಂಟ್ಗೆ 2,000 ಸಿಗ್ತಾ ಇದೆ, ನೇರವಾಗಿ ಸಿಗ್ತಾ ಇದೆ. ಹೌದಾ ಇಲ್ವಾ? ಮತ್ತೆ ಯಾರ ಮೇಲೆ ವಿಶ್ವಾಸ ಇಟ್ಕೋಬೇಕು? ಮಾತು ಕೊಟ್ಟಿದೀವಿ, ಮಾಡಿ ತೋರಿಸ್ತಿದೀವಿ. ಈಗ ಮತ್ತೆ ಒಮ್ಮೆ ಸತಿ ಮಾತು ಕೊಡ್ತಾ ಇದ್ದೀವಿ, ಮಾಡಿ ತೋರಿಸ್ತೀವಿ ಅಂತ ವಿಶ್ವಾಸ ನಮ್ಗೆ ಕಾಂಗ್ರೆಸ್ ಪಕ್ಷ ಮೇಲೆ ಇದೆ, ಕಾಂಗ್ರೆಸ್ ನಾಯಕರ ಮೇಲೆ ಇದೆ. ಸಾಕಾಗಿದೆ. 10 ವರ್ಷದಿಂದ ಎಲ್ಲ ಸುಳ್ಳು ಭರವಸೆ, ಸುಳ್ಳು ಮಾಹಿತಿ, ಬೆಂಕಿ ಹಾಕದು, ಹಿಂದುತ್ವ ದಾರಿ ತೋರಿಸಿ ಸುಮ್ಮನೆ ಜಾತಿ ಧರ್ಮ ಅಲ್ಲಿ ಮಾತಾಡಿ. ಮೊನ್ನೆ ತಾನೇ ಮೋದಿ ಸಾಹೇಬ್ರು ಇಲ್ಲಿ ಸಿರ್ಸಿ ಎಲ್ಲ ಬಂದು ಏನ್ ಕೆಲಸ ಮಾಡಿದ್ದಾರೆ ಅಂತ ಒಂಚೂರು ಮಾತಾಡ್ಲಿಕ್ಕೆ ಅವರಿಗೆ ಬರ್ಲಿಲ್ಲ. ಇವರು ಹಿಂದುತ್ವ ಮೇಲೆ ಹೇಳ್ತಾರೆ, ಹಿಂದುತ್ವ ಬಗ್ಗೆ ಹೇಳ್ತಾರೆ, ರಾಮ ಉಪಯೋಗ ಮಾಡ್ತಾರೆ. ಆದ್ರೆ ನಮ್ ಸಿರ್ಸಿ ಮಾರಿಕಂಬ ದೇವಿ ಹೆಸರು ಕೂಡ ಸರಿಯಾಗಿ ಮೋದಿ ಸಾಹೇಬ್ರಿಗೆ ತಗೊಳ್ಳಿಕ್ಕೆ ಬರ್ಲಿಲ್ಲ. ಅಂತ ಅವ್ರದ್ದು ಹೃದಯದಿಂದ ಏನ್ ದೇವರು ಧರ್ಮ ಮಾಡ್ತಾರೆ ಅಂತ ಆ ದೇವಿ ಹೆಸರು ಕೂಡ ಆ ಪುಣ್ಯಾತ್ಮಗೆ ಸರಿಯಾಗಿ ಮಾತಾಡ್ಲಿಕ್ಕೆ ಓದ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಆ ಪುಣ್ಯಾತ್ಮ ಏನ್ ನ್ಯಾಯ ಕೊಡ್ತಾರೆ ನಮ್ ಕಾರವಾರ ಕ್ಷೇತ್ರಕ್ಕೆ ಅಂತ ಪ್ರಶ್ನೆ ಪ್ರತಿಯೊಂದು ಕಾರವಾರ ಜಿಲ್ಲೆಯಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಒಬ್ರು ಮನುಷ್ಯಗೆ ಬರ್ತಾ ಇದೆ. ಇವತ್ತು 2-3 ದಿವಸ ಆಗಿದೆ ಅಷ್ಟೇ, ಆದ್ರೆ ಕೂಡ ಸಾಕಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇಲ್ಲಿ ಇರ್ತಕ್ಕಂತ ಎಷ್ಟು ನಮ್ ಕಾರವಾರದು ನಾವು ನೋಡಿ, ನಿಮ್ ಊರ್ದು ನೋಡಿ, ನಿಮ್ ತಾಲೂಕಾದು ನೋಡಿ, ಎಷ್ಟು ಜನ ಬೀಚ್ ಇದೆ ಅದು ಕೂಡ ಮಾರಾಟ ಮಾಡಿ ಸೀಬರ್ಡ್ ಇಂದ ಹಾಕಿ ಏನ್ ಒಂದು ಜಾಬ್ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಜನರಿಗೆ ಆಗ್ಲಿಲ್ಲ. ಕೊಟ್ಟಿದ್ದಾರೆ ಯಾರಿಗೆ ಜಾಬ್? ಉಲ್ಟಾ ನಮ್ದೇ ಜಮೀನ್ ತಗೊಂಡು ನಮ್ಗೆ ಎಷ್ಟು ದುಡ್ಡು ಕೊಡ್ಬೇಕಾಗಿತ್ತು ಅಷ್ಟು ದುಡ್ಡು ಕೂಡ ಕೊಟ್ಟಿಲ್ಲ, ನಮ್ಮ ಮಕ್ಳಿಗೆ ಜಾಬ್ ಕೂಡ ಕೊಟ್ಟಿಲ್ಲ, ನಮ್ ಲ್ಯಾಂಡ್ ಕೂಡ ಹೋಯ್ತು, ಎಲ್ಲ ಹಳ ಮಾಡಿ ಹಂಗೆ ಚಪ್ಪಾಳಿ ಹೊಡಿಲಿಕ್ಕೆ ಕೂತಿದೀವಿ. ಈಗ ಏನ್ ಹೇಳ್ತಾ ಇದ್ದಾರೆ? ಏನು ಬೇಡ, ಒಂದ್ ಹೊಸ ಜುಮ್ಲಾ ತರಬೇಕು, ನಾ ಇಲೆಕ್ಷನ್ ಬಂದಿದೆ ಅಂತವನ್ನ ಏನಂತ ಹೇಳ್ಬೇಕು ನಾ ಜನರಿಗೆ, ಎಲ್ಲರಿಗೆ ಮೋದಿ ನಮಸ್ಕಾರ ಹೇಳಿ ಅಂತ ಹೇಳಿ ಹೋಗಿದ್ದಾರೆ ಪುಣ್ಯಾತ್ಮ. ಈಗ ಕರೋನಾ ಸಂದರ್ಭದಲ್ಲಿ ಏನ್ ಹೇಳಿದ್ರು? ತಟ್ಟೆ ಹೊಡಿರಿ, ಕರೋನಾ ಹೋಗ್ತದೆ ಅಂತ. ನಾವು ಎಲ್ಲರೂ ಜೋರಾಗಿ ತಟ್ಟೆ ಒಂದು ಟಿವಿಯಲ್ಲಿ ನೋಡ್ತಾ ಇದ್ರೆ ಹೋಯ್ತು ಕರೋನಾ. ದೀಪ ಹಂಚಿ ಅಂತ ಹೇಳಿದ್ದು, ಹೋಯ್ತು ಕರೋನಾ. ಮಾಡಿದೀವಿ, ಯಾಕೆಂದ್ರೆ ಪ್ರಧಾನಿ ಮೇಲೆ ಗೌರವ ಇರ್ತಕ್ಕಂಥ ನಮ್ಮ ಭಾರತ ದೇಶದ ಎಲ್ಲ ನಾಗರಿಕರು ಮಾಡಿದ್ದಾರೆ. ಈಗ ಹೊಸ ಜುಮ್ಲಾ ಏನಂತ? ದೀಪ ಆಯ್ತು, ತಟ್ಟೆ ಆಯ್ತು, ಈಗ ನಮಸ್ಕಾರ ಅಂತ.
ಮೋದಿ ಸಾಹೇಬ್ರೆ, ನಮ್ಗೆ ಅತಿಕ್ರಮಣ ವಿಷಯ ನಡೀತಾ ಇದೆ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ. ಏನ್ ಮಾಡ್ತೀರಾ? 1,25,000 ಅಪ್ಲಿಕೇಶನ್ಸ್ ನಿಮ್ ಕೇಂದ್ರ ಸರ್ಕಾರಲ್ಲಿ ಇದೆ, ಏನ್ ಮಾಡ್ತೀರಾ? ಮೋದಿ ನಮಸ್ಕಾರ. ಸೀಮಡಿಂದ ನಮ್ ಕಾರವಾರ ಜನ ಸಾಯ್ತಾ ಇದ್ದಾರೆ, ಏನ್ ಮಾಡ್ತೀರಾ ಮೋದಿ ಸಾಹೇಬ್ರೆ? ಮೋದಿ ನಮಸ್ಕಾರ. ಉತ್ತರ ಏನಿಲ್ಲ, ನಮಸ್ಕಾರ. ಸರ್, ನಿಮ್ಮ ಸಾಕ್ಷಿ ಮಲಿಕ್ ಅವರು ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್, ನಿಮ್ಮ ಮಂತ್ರಿ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂತ ನಿಮ್ ಮಂತ್ರಿಗಳು ಒಂದ್ ರಾಜೀನಾಮೆ ಕೊಡ್ತಾ ಇಲ್ಲ, ಏನ್ ಮಾಡ್ಬೇಕು ಸರ್? ಮೋದಿ ನಮಸ್ಕಾರ. ಆಗ್ತದೆ ನಮಸ್ಕಾರ ಮಾಡಿದ್ರೆ? ಮನೆ ನಡೆಸ್ತದೆ? ಅದಕ್ಕೆ ಈಗ ಉಜ್ವಲ ಸ್ಕೀಮ್ ಬಗ್ಗೆ ಕೂಡ ನಿಮ್ ಎಲ್ಲರಿಗೆ ಗೊತ್ತು. 400 ಗ್ಯಾಸ್ ಇದ್ದಾಗ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ 450 ಆಗಿದ್ಮೇಲೆ ಇದೇ ಸ್ಮೃತಿ ಇರಾನಿ ರಸ್ತೆ ಮೇಲೆ ಬಂದು ಅಡ್ಗೆ ಮಾಡಿ ಏನ್ ಹೇಳಿದ್ರು, ಅನ್ಯಾಯ ಆಗ್ತಾ ಇದೆ, ದೌರ್ಜನ್ಯ ಆಗ್ತಾ ಇದೆ, ನಮ್ ಹೆಣ್ಮಕ್ಳು ಸಾಯ್ತಾ ಇದ್ದಾರೆ, 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂತ. ಈಗ ಗ್ಯಾಸ್ ಏನಿದೆ? 1150. ಈಗ ಎಲ್ಲಿದ್ದಾರೆ ಸ್ಮೃತಿ ಇರಾನಿ? ಇದರ ಬಗ್ಗೆ ಮಾತಾಡ್ಬೇಕಾಗಿತ್ತು ಅಲ್ವಾ? MP ಇರ್ತಕ್ಕಂಥ ನಿಮ್ ಧ್ವನಿಯಾಗಿ ಪಾರ್ಲಿಮೆಂಟ್ ಅಲ್ಲಿ ಒಂದ್ ಶಬ್ದ ಹೆಣ್ಮಕ್ಳಿಗೋಸ್ಕರ ಮಾತಾಡಿಲ್ಲ. ಇವರೇ ಮಂತ್ರಿ, ಇವರೇ ಪ್ರಧಾನಿ, ಮತ್ತೆ ಒಮ್ಮೆ ಸತಿ ಬಿಜೆಪಿಗೆ ಮತ ಹಾಕ್ಬೇಕು ನಾವು ಎಲ್ಲರೂ. 30 ವರ್ಷ ವನವಾಸ, ರಾಮನ್ ವನವಾಸ 14 ವರ್ಷ ಅಷ್ಟೇ ಇತ್ತು. 30 ವರ್ಷ ಈ ಉತ್ತರ ಕನ್ನಡ ಜಿಲ್ಲೆ ವನವಾಸ ಮುಗಿಸ್ಬೇಕಾದ್ರೆ 6 ಟರ್ಮ್ದು. ಈಗ ಕಾಗೇರಿ ಅವರು ಕೂಡ ಸಾಹೇಬ್ರು ದೊಡ್ಡವರು ಇದ್ದಾರೆ, ನಾನು ಮಾತಾಡ್ಲಿಕ್ಕೆ ಜಾಸ್ತಿ ಹೋಗಲ್ಲ ಅವ್ರ ಬಗ್ಗೆ. 6 ಟರ್ಮ್ MLA, 1 ಟರ್ಮ್ ಸ್ಪೀಕರ್, 1 ಟರ್ಮ್ ಉಸ್ತುವಾರಿ ಮಂತ್ರಿ ಸಚಿವರು, ಅದು ಕೂಡ ಎಜುಕೇಶನ್. ಎಷ್ಟು ಸ್ಕೂಲ್ಸ್ ಮಾಡಬೇಕಾಗಿತ್ತು, ಎಷ್ಟು ಡಿಗ್ರಿ ಕಾಲೇಜಸ್ ಮಾಡಬೇಕಾಗಿತ್ತು. ನಮ್ಮ ಹಿರಿಯ ನಾಯಕರು ದೇಶಪಾಂಡೆ ಸಾಹೇಬ್ರು 9 ಟರ್ಮ್ 9 ಟರ್ಮ್ MLA, ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ. ಕ್ಷೇತ್ರ ಜಿಲ್ಲೆ ಎಷ್ಟು ಡೆವಲಪ್ ಮಾಡಿದ್ದಾರೆ ನಿಮ್ ಕಣ್ ಮುಂದೆ ಇದೆ. ಯಾಕೆ ಈ ತರ ಕಂಪ್ಯಾರಿಸನ್ ತೋರಿಸ್ತಾ ಇದ್ದೀರಿ ಅಂತ ಬಿಜೆಪಿ ನಾಯಕರು ಸ್ವಂತ ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ನಮ್ ಎಲ್ಲಾ ನಾಯಕರು ಇಲ್ಲಿ ಯಾರ್ಯಾರು ಕೂತಿದ್ದಾರೆ ನಿಮ್ಗೋಸ್ಕರ ಜನ ಸೇವೆ ಮಾಡ್ಲಿಕ್ಕೆ ರಾಜಕಾರಣಕ್ಕೆ ಬಂದಿದ್ದಾರೆ. ನಿಮ್ ಸೇವೆ ಇಲ್ಲಿವರೆಗೂ ಮಾಡ್ತಾ ಬಂದಿದ್ದಾರೆ. ಕನಿಷ್ಠ 40-50 ವರ್ಷದ ಇವ್ರದ್ದು ರಾಜಕಾರಣ ಇತಿಹಾಸ ಇದೆ. 5 ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರ ನಿಮ್ ಎಲ್ಲರಿಗೆ 7ನೇ ತಾರೀಕಿಗೆ ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ಎಲ್ಲರೂ ತಂದ್ರೆ ಮತ ಚಲಾಯಿಸಬೇಕು. ಇದು ರಾಷ್ಟ್ರ ನಿರ್ದೇಶಿಸಿದರೆ ಪ್ರಜಾಪ್ರಭುತ್ವವನ್ನು ಪ್ರಬಲ ಮಾಡಬೇಕಾದ್ರೆ ಅದರ ಅವಶ್ಯಕತೆ ಇದೆ. ಮತ್ತು ನನ್ನ ಮನವಿ, ಆ ಮತ ಅಮೂಲ್ಯವಾದ ಮತ ನಿಮ್ದು, ನಿಮ್ಮ ಮನೆಯವ್ರದ್ದು, ನಿಮ್ಮ ಸ್ನೇಹಿತರು ಕಾಂಗ್ರೆಸ್ ಪಕ್ಷಕ್ಕೆ ಹರ್ಷ ಚಿಹ್ನೆಗೆ ನಮ್ಮ ನೆಚ್ಚಿನ ಅಭ್ಯರ್ಥಿಯಾದಂಥ ಅಂಜಲಿ ನಿಂಬಾಳ್ಕರ್ ಅವರು ಕೊಡಬೇಕಾಗಿ ಕೋರುತ್ತೇನೆ. ಇದರ ಮೊದಲನೇ ಹಂತದಲ್ಲಿ ಏನು ಚುನಾವಣೆ ಆಗಿದ್ದಾವೆ, ಎವರೇಜ್ ವೋಟಿಂಗ್ 63% ಆಗಿದೆ. 100ಕ್ಕೆ 63 ಜನ ಅಷ್ಟೇ ವೋಟ್ ಹಾಕಿದ್ದಾರೆ. 37% ಜನ ವೋಟ್ ಹಾಕಿಲ್ಲ. ಇದು ಸದಾ ಅಲ್ಲ. ದೇಶವು ಅವಮಾನ, ಪ್ರಜಾಪ್ರಭುತ್ವ ಅವಮಾನ ಮತ್ತು ನಮ್ಮ ಸಂವಿಧಾನವೂ ಅವಮಾನ. ಚುನಾವಣೆ ಜನ ರಜೆ ಇರ್ತದೆ, ಅಲ್ಲ ಲಾಭ ತಗೊಂಡು ಬಹಳ ಜನ ಕುಟುಂಬ ಸದಸ್ಯರು ತಗೊಂಡು ಬೇರೆ ಬೇರೆ ಕಡೆ ಟೈಮ್ ಕಳಲಿಕ್ಕೆ ಹೋಗ್ತಾರೆ. ಹಾಗಾಗಿ ನಾವು ವಿಚಾರ ಮಾಡಬೇಕು. ಬಹಳ ಜನ ಒಂದು ಹೋಟ್ಲೆ ಗೆದ್ದು ಬಂದಿದ್ದಾರೆ, ಒಂದು ಹೋಟ್ಲೆ ಸೋತಿದ್ದಾರೆ. ಬಹಳ ಜನ ಲೋಕಸಭಾ ಚುನಾವಣೆ, ವಿಧಾನಸಭೆ ಚುನಾವಣೆ ಒಂದು ಹೋಟ್ಲೆ ಗೆದ್ದಿದ್ದಾರೆ, ಒಂದು ಹೋಟ್ಲೆ ಸೋತಿದ್ದಾರೆ. ಹಾಗಾಗಿ ಮತದ ಇವೆಲ್ಲರೂ ತಿಳ್ಕೊಳ್ಬೇಕು. ಇವತ್ತು
ದೇಶದ ಪ್ರಧಾನಮಂತ್ರಿ ಮೋದಿ ಸಾಹೇಬ್ ಮೊನ್ನೆ ಶಿಶಿ ಬಂದಿದ್ರು. ಅಲ್ಲಿ ನಮ್ಮೆಲ್ಲ ಪತ್ರಕರ್ತ ಸ್ನೇಹಿತರು ಹೋಗಿರ್ಬೋದು. ಅವ್ರ ವಿಶೇಷ ಆಮಂತ್ರಣ ಇರ್ತದೆ, ವಿಶೇಷ ಗ್ಯಾಲರಿ ಇರ್ತದೆ ಪತ್ರಕರ್ತರಿಗೆ. ಅದು ಪತ್ರಿಕಾ ಗೋಷ್ಠಿ ಇದ್ದಿಲ್ಲಲ್ಲ, ಗೋಷ್ಠಿ ಇದ್ದಿಲ್ಲ, ಗೋಷ್ಠಿ ಇಡುದಿಲ್ಲ ಅವರು. ಗೋಷ್ಠಿ ಇಟ್ಟರೆ ಪ್ರಶ್ನೆ ಕೇಳ್ತೀವಿ, ಗೋಷ್ಠಿ ಇಟ್ಟರೆ ಪ್ರಶ್ನೆ ಕೇಳ್ತಾರೆ. ಅಲ್ಲೇ ನಮ್ಮ ಜಿಲ್ಲೆಯ, ನಮ್ಮ ಕ್ಷೇತ್ರದ ಯಾವೊಂದು ಸಮಸ್ಯೆಗೆ ಸ್ಪಂದಿಸಿಲ್ಲ. ನಾವು ಪತ್ರ ಬರೆದೇನೆ, ಮೊನ್ನೆ ಪ್ರಧಾನಮಂತ್ರಿಗೆ ನಾವು ಪತ್ರ ಬರೆದಿದ್ದೀವಿ. ಯಾವ ಕ್ಷೇತ್ರ ನೀವು ಬಂದಿದ್ದೀರಿ, ಎಷ್ಟು ಮಟ್ಟದ ಸಮಸ್ಯೆಗಳಿವೆ, ಅವೆಲ್ಲ ಭಾರತ ಸರ್ಕಾರದ ಅನುಮತಿ ಸಲುವಾಗಿ ಸೀಮಟ್ ಪ್ರಾಜೆಕ್ಟ್ ಬಂದಿದೆ, ಕೈಗಾ ಪ್ರಾಜೆಕ್ಟ್ ಬಂದಿದೆ, ಉದ್ಯೋಗ ಸೃಷ್ಟಿ ಆಗ್ತಾ ಇವೆ. ಯಾರಿಗೆ? ಆಲ್ ಇಂಡಿಯಾ ರಿಕ್ರೂಟ್ಮೆಂಟ್ ಮಾಡ್ತಾರೆ. ಅರಣ್ಯ ಅತಿಕ್ರಮಣ ಭೂಮಿ ಸಮಸ್ಯೆ ಎಲ್ಲ ಪೆಂಡಿಂಗ್ ಇದೆ ಭಾರತ ಸರ್ಕಾರದಲ್ಲಿ. ಸಿದ್ದರಾಮಯ್ಯ ಸರ್ಕಾರ 2015ರಲ್ಲಿ ಏನು ನಾವು ಆದೇಶ ಮಾಡಿದ್ವಿ, ಅದು ಮಾಡಿಲ್ಲ. ಆದರೆ ಎಲ್ಲ ಅತಿಕ್ರಮಣಗಳಿಗೆ ಇಷ್ಟವಾಗಿ ಕಿತ್ತು ಹೋಗಿ ನಾವು ನಿಮ್ಗೆ ಸಂರಕ್ಷಣೆ ಕೊಟ್ಟಿದ್ದೇವೆ. 27/4/78ಗಿಂತ ಮುಂಚೆ ಯಾರು ಅರಣ್ಯತಿಗಳು ಮಾಡಿದ್ದಾರೆ, ಯಾರ ತಾಬ ಜಮೀನದೆ, ಅದು ಕುದ್ಲಕ್ಕೂ ಧಕ್ಕೆ ಮಾಡಬಾರ್ದು. ಮಾಡಿದ್ದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡಿಸೋದಕ್ಕೆ ಗೊತ್ತಿಲ್ಲ. ಇದು ಇವತ್ತು ಮುಖ್ಯವಾಗಿ ಪ್ರಧಾನಮಂತ್ರಿ ನಮ್ಮ ಗ್ಯಾರಂಟಿಗಳ ಚಾಷ್ಟೆ ಮಾಡಿದ್ರು. क्या गारंटी है, क्या सिद्धरामैया जी बोलते हैं? सच्चाई से ये गारंटी बहुत दूर है. इस पर विश्वास मत रखो. ನಿಮಗೆ ಹಿಂದಿ ಬರ್ತದೋ ಇಲ್ಲೋ? ಕೊಬ್ಬಡಿ ಕೊಬ್ಬಡಿದ ಕಳ್ತೀನಿ. ಈಗ ನಮ್ಮ ಗ್ಯಾರಂಟಿ ಮೇಲೆ ಟೀಕೆ ಮಾಡಿದ್ರು. ನಮ್ಮ ಗ್ಯಾರಂಟಿ ಸರಿ ಇಲ್ಲ, ಸುಳ್ಳು ಅಂತ ಹೇಳಿದ್ರು, ಸತ್ಯಕ್ಕೆ ದೂರವಾದ ಅಂತ ಹೇಳಿದ್ರು. ಈ ಮೋದಿ ಸಾಹೇಬ್ ಏನ್ ಮಾಡ್ತಾ ಇದ್ದಾರೆ? ಏನ್ ಮಾತಾಡ್ತಪ್ಪ ನಿಮ್ ಟಿವಿ ಏನ್ ತೋರಿಸಪ್ಪ? ये मोदी की गारंटी है.